ಒಂದು ಚಿಕ್ಕ ಬೌಲ್ ಇದ್ದರೆ ಸಾಕು, ನೀವು ಕೆ ಜಿಗಟ್ಟಲೆ ಬೆಳ್ಳುಳ್ಳಿಯನ್ನು ಮನೆಯಲ್ಲೇ ಬೆಳ್ಕೊಳ್ಬೋದು. ನಾನು ನೋಡಿ ಒಂದು ಚಿಕ್ಕ ಪ್ಲಾಸ್ಟಿಕ್ ಬೌಲಲ್ಲಿ ಬೆಳ್ಳುಳ್ಳಿಯನ್ನು ಬೆಳೆಸ್ತಾ ಇದ್ದೀನಿ. ಇದು ಹೇಗೆ, ಇದಕ್ಕೆ ಸಾಯಿಲ್ ಮಿಕ್ಸ್ಚರ್ ಹೇಗಿರಬೇಕು, ಇದಕ್ಕೆ ಬಿಸಿಲು ಎಷ್ಟು ಬೇಕು, ಯಾವಾಗ ಬೆಳೆಸಬೇಕು, ಇದನ್ನು ಆರೈಕೆ ಹೇಗೆ ಮಾಡಬೇಕು ಏನು ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಒಂದು ಬೌಲ್ನಲ್ಲಿ ಬೆಳ್ಳುಳ್ಳಿಯನ್ನು ಇಟ್ಟಿದ್ದೀನಿ. ಅದರಲ್ಲಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ, ಬೇರು ಕೂಡ ಬಂದಿದೆ. ಈ ಒಂದು ಏನು ಬೆಳ್ಳುಳ್ಳಿ ಎಸಳು ಇರುತ್ತಲ್ಲ, ಅದರಿಂದ ಒಂದು ಕಂಪ್ಲೀಟ್ ಗಡ್ಡೆ ತಯಾರಾಗುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡಬೇಕು ಅಂತಂದರೆ, ಮುಖ್ಯವಾಗಿ ಇದನ್ನು ಬೆಳೆಸುವಂಥ ಟೈಮ್ ಯಾವುದು ಅಂತಂದರೆ, ವಿಂಟರ್ ಏನು ಮುಗಿತಾ ಬರುತ್ತೋ ಆವಾಗ, ಅಂದರೆ ಚಳಿಗಾಲ ಮುಗೀತಿದ್ದಂತೆ ನಾವು ಬೆಳ್ಳುಳ್ಳಿಯನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಬೇಕು. ಆದರೆ ಇವಾಗಲೂ ಕೂಡ ನಾವು ಬೆಳ್ಳುಳ್ಳಿಯನ್ನು ಬೆಳ್ಕೊಳ್ಬೋದು. ನೋಡಿ, ಈ ರೀತಿ ನಾರ್ಮಲ್ ಮನೆಯಲ್ಲಿ ಬೆಳ್ಳುಳ್ಳಿ ಗಡ್ಡೆ ಇರುತ್ತಲ್ಲ, ಇದರಿಂದ ನಾವು ಬೆಳ್ಳುಳ್ಳಿಯನ್ನು ಬೆಳೆಸ್ಕೊಳ್ಬೋದು. ಇವಾಗ ಮಳೆ ಇರೋದ್ರಿಂದ ಬೆಳ್ಳುಳ್ಳಿಯಲ್ಲಿ ಏನಾಗುತ್ತೆ ಅಂತಂದರೆ, ತೇವಾಂಶ ವಾತಾವರಣದಲ್ಲಿ ಇರೋದ್ರಿಂದ ಚಿಕ್ಕ ಚಿಕ್ಕ ಮೊಳಕೆ ಹೊಡೆಯುತ್ತೆ. ಅವುಗಳನ್ನು ಕೂಡ ಬೆಳೆಸ್ಬೋದು. ಇಲ್ಲ ಅಂತಂದರೆ ನೀವೇನು ಮಾಡಿ, ಒಂದು ಬೌಲಲ್ಲಿ ಒಂದು 2 ಚಮಚ, ಇವಾಗ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡುವಂಥ ಟೇಬಲ್ ಸ್ಪೂನ್ ಇರುತ್ತಲ್ಲ, ಅದರಿಂದ ಒಂದು 2-3 ಚಮಚ ನೀರನ್ನು ಹಾಕಿ, ಅದರಲ್ಲಿ ಒಂದು 4 ಡ್ರಾಪ್ಸ್ ಸೀವೀಡ್ ಲಿಕ್ವಿಡನ್ನು ಹಾಕಿ. ನೋಡಿ, ಈ ರೀತಿ ನಾವು ಮನೆಯಲ್ಲಿ ಬೆಳ್ಳುಳ್ಳಿ ಅಡುಗೆ ಎಲ್ಲ ತಂದಿರ್ತೀವಲ್ಲ, ಅದರಲ್ಲಿ ಇವಾಗ ಮಳೆ ಇರೋದ್ರಿಂದ ಮೊಳಕೆ ಹೊಡ್ತಾ ಇರುತ್ತೆ. ಇದನ್ನು ಕೂಡ ನೀವು ಬೆಳೆಸ್ಕೊಳ್ಬೋದು. ಸೊ ಆ ನೀರಲ್ಲಿ ಒಂದು 4-5 ಡ್ರಾಪ್ಸ್ ಸೀವೀಡ್ ಲಿಕ್ವಿಡನ್ನು ಹಾಕಿ, ಅದರಲ್ಲಿ ಈ ಮೊಳಕೆ ಬರ್ತಾ ಇರುವಂಥ ಅಥವಾ ಬರದೇ ಇರುವಂಥ ಯಾವುದೇ ಬೆಳ್ಳುಳ್ಳಿ ಗಡ್ಡೆ ಇರುವಂಥದ್ದನ್ನು, ಆರೋಗ್ಯವಾಗಿರಬೇಕು, ಅದರಲ್ಲಿ ಕೆಂಪಾಗಿರುತ್ತಲ್ಲ ಒಳಗಡೆ ಎಲ್ಲ, ಆ ಕೆಂಪಾಗಿರುವಂಥ ಬೆಳ್ಳುಳ್ಳಿ ಗಡ್ಡೆ ತೊಗೋಬೇಡಿ. ಸಾಧ್ಯವಾದಷ್ಟು ಗಟ್ಟಿಯಾಗಿರೋದು, ಬೆಳ್ಳಗಿರಬೇಕು ಒಳಗಡೆ ಎಲ್ಲ, ಅದು ಮೆತ್ತಗಿರಬಾರ್ದು, ಹಾರ್ಡಾಗಿರಬೇಕು. ಆ ರೀತಿ ಇರುವಂಥ ಬೆಳ್ಳುಳ್ಳಿ ಗಡ್ಡೆಯನ್ನು ನೀವು ಸಾಧ್ಯವಾದಷ್ಟು ತೊಗೊಳ್ಳೋದು ಒಳ್ಳೆಯದು. ಅವುಗಳನ್ನು ಏನು ಮಾಡಬೇಕು ಅಂತಂದರೆ, ಆ ಏನು ನೀರಲ್ಲಿ ಸೀವೀಡ್ ಡ್ರಾಪ್ಸ್ ಹಾಕಿಟ್ಟಿರ್ತೀವಲ್ಲ, ಅದರಲ್ಲಿ ಒಂದು 2-3 ದಿನ ಅಥವಾ ಒಂದು 4 ದಿನ ಆ ಬೆಳ್ಳುಳ್ಳಿ ಗಡ್ಡೆಯನ್ನು, ಬೇರು ಬರುವಂಥದ್ದು ಕೆಳಗಡೆ ಇರಬೇಕು, ಪಾಯಿಂಟೆಡ್ ಏನಿರುತ್ತಲ್ಲ ಅದನ್ನು ಮೇಲ್ಗಡೆ ಮಾಡಿ ಇರಬೇಕು. ಒಂದು 4 ದಿನದಲ್ಲಿ ಏನಾಗುತ್ತೆ ಅಂತಂದರೆ, ಈ ಮೊಳಕೆ ಒಡೆದಿರೋದಾಗಿರ್ಬೋದು, ಒಡಿದೇ ಇರುವಂಥದ್ದು ಏನಿರುತ್ತಲ್ಲ ಒಣಗಿರುವಂಥದ್ದು, ಇವು ಮೊಳಕೆ ಒಡೆದು ಈ ರೀತಿ ಎಲೆಗಳು ಬರೋದಕ್ಕೆ ಶುರುವಾಗುತ್ತೆ. ಗ್ರೀನ್ ಲೀವ್ಸ್ ಎಲೆಗಳು, ಈ ಏನು ಈರುಳ್ಳಿ ಗಡ್ಡೆಗೆಲ್ಲ ಬರುತ್ತಲ್ಲ, ಆ ರೀತಿ ಬೆಳ್ಳುಳ್ಳಿ ಗಡ್ಡೆ ಕೂಡ ಅದೇ ರೀತಿ ಕಾಣಿಸುತ್ತೆ. ಈ ರೀತಿ ಮೊಳಕೆ ಬರುತ್ತೆ. ಇನ್ನು ಇದನ್ನು ಬೆಳೆಯೋದಕ್ಕೆ ಪಾಟ್ ಅಥವಾ ಗ್ರೋ ಬ್ಯಾಗ್ ಎಷ್ಟು ಸೈಜ್ ಇರಬೇಕು ಅಂತಂದರೆ, ಅಗಲ ಬೇಕಾದಷ್ಟು ಇರಲಿ. ಹೈಟ್ ಏನಿರುತ್ತಲ್ಲ, ವಿಡ್ತು 15 ಇಂಚ್ 20 ಇಂಚು, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು, ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಹೈಟ್ ಮಾತ್ರ 6-7 ಇಂಚಿಂದು ಇರಬೇಕು. ಗ್ರೋ ಬ್ಯಾಗ್ ಆದರೆ ಒಳ್ಳೆಯದು. ಇಲ್ಲ ಅಂತಂದರೆ ಈ ರೀತಿ ಪಾಟ್ಗಳಿದ್ರೆ ಅವುಗಳು ಕೂಡ ನಡೆಯುತ್ತೆ. ಇಲ್ಲ ಈ ರೀತಿ ರೆಕ್ಟ್ಯಾಂಗ್ಯುಲರ್ ಆಕಾರದ ಅಂತಂದರೆ ಆಯತಾಕಾರದ ಪಾಟ್ಗಳಿದ್ರೆ ಇವುಗಳು ಕೂಡ ಒಳ್ಳೆಯದು. ಗ್ರೋ ಬ್ಯಾಗ್ ಇದ್ದರೆ ಗ್ರೋ ಬ್ಯಾಗಲ್ಲಿ ಬೆಳೆಸಿ. ಅಥವಾ ಟಬ್ ಇರುತ್ತಲ್ಲ, ಇವಾಗ ನಾವು ಬಟ್ಟೆ ಎಲ್ಲ ಒಗೆಯೋದಕ್ಕೆ ಯೂಸ್ ಮಾಡ್ತೀವಲ್ಲ ಟಬ್ಗಳು, ಮುಂದೆ ತೋರಿಸ್ತೀನಿ, ಅದರಲ್ಲೂ ಕೂಡ ನೀವು ಬೆಳಿಬೋದು. ಪಾಟ್ ನಿಮ್ಮ ಹತ್ರ ರೆಗ್ಯುಲರ್ ಇದೆ ಅಂತಂದರೆ ಅದರಲ್ಲೂ ಕೂಡ ಬೆಳಿಬೋದು, ಆದರೆ ಡೀಪ್ ಆಗಿರ್ಬೋದು. ನೋಡಿ, ನನ್ನ ಹತ್ರ ಒಂದು ಟಬ್ ಇತ್ತು, ಅದು ಮುರಿದೋಗಿದೆ, ಅದನ್ನೇ ನಾನು ಇವತ್ತು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಗ್ರೋ ಬ್ಯಾಗ್ ಇದೆ, ಆದರೆ 15 ಇಂಚು 20 ಇಂಚಿನ ಗ್ರೋ ಬ್ಯಾಗ್ಸ್ ಇದೆ. ಅದರಲ್ಲಿ ಬೆಳ್ಳುಳ್ಳಿ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ನೀವು ಸಾಧ್ಯವಾದಷ್ಟು ವಿಡ್ತ್ ಅಗಲ ಇದ್ದರೆ ನಡೆಯುತ್ತೆ, ಆದರೆ ಹೈಟಲ್ಲಿ ಕಡಿಮೆ ಇಡಬೇಕು. ನೋಡಿ, ಈ ರೀತಿ ಟಬ್ಬಲ್ಲಿ ಕೂಡ ನೀವು ಬುಟ್ಟಿ ಅಂತೀವಿ, ಇದರಲ್ಲಿ ಕೂಡ ನೀವೇನು ಮಾಡ್ಬೋದು, ಬೆಳಿಬೋದು. ಆದರೆ ಇದರಲ್ಲಿ ಚೆನ್ನಾಗಿ ಡ್ರೈನೇಜ್ ಹೋಲ್ಸ್ ಇರಬೇಕು, ಆವಾಗಲೇ ಆ ಬೆಳ್ಳುಳ್ಳಿ ಗಡ್ಡೆ ಚೆನ್ನಾಗಿ ಬೆಳೆಯೋದು. ಯಾಕಂತಂದರೆ ಬೆಳ್ಳುಳ್ಳಿ ಗಡ್ಡೆಯಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ, ನೀವೆಲ್ಲ ಪೇಸ್ಟ್ ಮಾಡಬೇಕಾದ್ರೆ ನೋಡಿರ್ಬೋದು. ಹಾಗಾಗಿ ನೆಕ್ಸ್ಟ್ ಬಂದು, ನೀವು ಯಾವ ಗಿಡಗಳನ್ನು ಬೆಳೆಸ್ತಾ ಇರ್ತೀರ, ದಾಸವಾಳ, ಗುಲಾಬಿ ಅಥವಾ ವೆಜಿಟೇಬಲ್ಸ್ ಬೆಳೀತಾ ಇದ್ದೀರಾ ಅಂತಂದರೆ, ಹೂಕೋಸಾಗಿರ್ಬೋದು, ಎಲೆಕೋಸಾಗಿರ್ಬೋದು, ಲ್ಯಾಟಸ್, ಈ ರೀತಿ ತರಕಾರಿಗಳನ್ನು ಬೆಳೀತಿದ್ದೀರಾ, ಟೊಮೆಟೊ, ಆಮೇಲೆ ಬದನೆಕಾಯಿ, ಅದರಲ್ಲೂ ಕೂಡ ಸೈಡಲ್ಲಿ ನೀವು ಒಂದು ಬೆಳ್ಳುಳ್ಳಿ ಹೆಸಳನ್ನು ಹಾಕಿದರೂ ಕೂಡ ಸಾಕು, ಅದು ಈಸಿಯಾಗಿ ಬೆಳೆಯುತ್ತೆ. ನಿಮಗೆ ಸೆಪ್ರೇಟಾಗಿ ಪಾಟ್ ಬೇಕು ಅಂತ ಏನಿಲ್ಲ. ಆದರೆ ನೀವು ನಿಮಗೆ ಕಂಪ್ಲೀಟಾಗಿ ವರ್ಷ ಪೂರ್ತಿ ಬೆಳೆಯೋದಕ್ಕೆ ಬೇಕು, ನಮಗೆ ಅಡುಗೆಗೆಲ್ಲ ಬಳಸೋದಕ್ಕೆ ಬೇಕು ಅಂತಂದರೆ ನೀವು ಸೆಪ್ರೇಟ್ ಪಾಟಲ್ಲಿ ಬೆಳೆಸ್ಕೊಳ್ಬೋದು. ಇಲ್ಲ ಅಂತಂದರೆ ನೋಡಿ, ನಾನು ಈರುಳ್ಳಿಯನ್ನು ಈ ರೀತಿ ಪ್ರತಿಯೊಂದು ಪಾಟ್ನಲ್ಲಿ ಹಾಕಿರ್ತೀನಿ, ಮೊಳಕೆ ಬಂದಿರುವಂಥದ್ದು. ಅದರಿಂದ ನನಗೆ ಯಾವುದೇ ರೀತಿ ಹೆಚ್ಚಿನ ಪೆಸ್ಟ್ ಅಟ್ಯಾಕ್ ಕೂಡ ಗಿಡಗಳಲ್ಲಿ ಆಗಲ್ಲ. ನೆಕ್ಸ್ಟ್ ಇದಕ್ಕೆ ಸಾಯಿಲ್ ಮಿಕ್ಸ್ಚರ್ ಹೇಗಿರಬೇಕು ಅಂತಂದರೆ, ವೆಲ್ ಡ್ರೈನ್ಡ್ ಸಾಯಿಲ್ ಬೇಕು. ನಾನು ಆವಾಗಲೇ ಹೇಳಿರೋ ರೀತಿ 40% ಗಾರ್ಡನ್ ಸಾಯಿಲ್, ಯಾಕಂತಂದರೆ ಅದರಲ್ಲಿ ನೀರು ಸ್ಟೋರ್ ಆಗಿರುತ್ತೆ. ಹಾಗಾಗಿ ಅದರಲ್ಲಿ ಹೆಚ್ಚಿಗೆ ನೀರು ನಿಂತ್ಕೊಳ್ಬಾರ್ದು ಮಣ್ಣಿನಲ್ಲಿ. ಹಾಗಾಗಿ 30% ರಿವರ್ ಸ್ಯಾಂಡ್ ಅಥವಾ ಕನ್ಸ್ಟ್ರಕ್ಷನ್ ಸ್ಯಾಂಡ್, ನಿಮ್ಮ ಹತ್ರ ಮರಳು ಇರುತ್ತಲ್ಲ ಅದನ್ನು 30% ತೊಗೊಳ್ಳಿ. ಇದರಿಂದ ಮಣ್ಣು ಏನಾಗುತ್ತೆ ಅಂತಂದರೆ ಗಾಳಿ ಆಡುತ್ತೆ. ಅದರಲ್ಲೂ ಇವಾಗ ಮಳೆ ಇರೋದ್ರಿಂದ ನಾವು ಮಳೆಗಾಲದಲ್ಲಿ ಬೆಳೀತಾ ಇದ್ದೀವಲ್ಲ, ಹಾಗಾಗಿ ಆಲ್ರೆಡಿ ಇದರಲ್ಲಿ ರೈಸಸ್ ಕೂಡ ಇದೆ. ರೈಸಸ್ಗೆ ಹಾಕುವಂಥ ಅವಶ್ಯಕತೆ ಇಲ್ಲ. ನನ್ನ ಹತ್ರ ಸ್ವಲ್ಪ ಇತ್ತು ಮಿಕ್ಸ್ ಆಗಿರುವಂಥದ್ದೇ, ಅದನ್ನು ಬಳಸ್ತಾ ಇದ್ದೀನಿ. 10% ನೀವು ಇಲ್ಲಿ ಮಾಡಿ, ಇಲ್ಲಿ ಕಂಪೋಸ್ಟನ್ನು ಬಳಸಬೇಕು. ಗಿಡಗಳಿಗೆ ಪೋಷಕಾಂಶ ಬೇಕಲ್ವಾ.
ಬೆಳ್ಳುಳ್ಳಿಯಲ್ಲಿ ಆಲ್ರೆಡಿ ಸಲ್ಫರ್ ಇರೋದ್ರಿಂದ ಅದರ ಬೇರುಗಳು ಹಾಗೂ ಅದರ ಒಂದು ಬೆಳವಣಿಗೆ ತುಂಬ ಬೇಗ ಆಗುತ್ತೆ. ಫಾಸ್ಟ್ ಗ್ರೋಯಿಂಗ್ ಪ್ಲಾಂಟ್ ಇದು. ಆದರೆ ಇದು ಹಾರ್ವೆಸ್ಟ್ ಆಗೋದಕ್ಕೆ 7ರಿಂದ 8 ತಿಂಗಳು ಬೇಕು. ಮತ್ತೊಂದು ಇದನ್ನು ಬೆಳೆಯೋದು ಯಾವಾಗ ಅಂತಂದರೆ ವಿಂಟರ್ ಎಂಡ್ ಆಗ್ತಿದ್ದಂತೆ ನಾವು ಇದನ್ನು ಬೆಳಿಬೇಕಾಗತ್ತೆ. ಆದರೆ ನಾವು ಇವಾಗ ಮೊಳಕೆ ಬರ್ತಾ ಇರೋದ್ರಿಂದ ನಾನು ಬೆಳೀತಾ ಇದ್ದೀನಿ ಅಂತ ನಿಮಗೆಲ್ಲ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು 2 ಮುಷ್ಟಿಯಷ್ಟು ನಾನಿಲ್ಲಿ ನೀಮ್ ಕೇಕ್ ಪೌಡರ್, ಬೇವಿನ ಹಿಂಡಿಯನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಗಿಡಕ್ಕೆ, ಈರುಳ್ಳಿ ಗಿಡಕ್ಕೆ ಅಷ್ಟೊಂದು ಯಾವುದೇ ಕೀಟಗಳ ಬಾಧೆ ಆಗಲ್ಲ. ಯಾಕಂತಂದರೆ ಅದು ತಾನೇ ಸ್ವತಃ ಒಂದು ಔಷಧಿಯ ಗಿಡ ಆಗಿರೋದ್ರಿಂದ. ಆದರೂ ಕೂಡ ಮುಂಜಾಗ್ರತೆ ವಹಿಸಿ ನಾನಿಲ್ಲಿ ಒಂದು 2 ಮುಷ್ಟಿಯಷ್ಟು ಏನು ಮಾಡ್ತಾಯಿದ್ದೀನಿ, ನೀಮ್ ಕೇಕ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನೋಡಿ, ಮರಳು ಮಿಶ್ರಿತ ಮಣ್ಣನ್ನು ಅರ್ಧ ಅರ್ಧ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಂಪೋಸ್ಟ್ ಎಲ್ಲ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ಸಾಯಿಲ್ ಮಿಕ್ಸ್ಚರ್ ಚೆನ್ನಾಗಿರಬೇಕು. ಸೊ ಆವಾಗಲೇ ಹೇಳ್ತಾ ಇದ್ದೆ, ಇದನ್ನು ನಾವು ಚಳಿಗಾಲ ಎಂಡ್ ಆಗ್ತಿದ್ದಂತೆ ಬೆಳೆಸಬೇಕಾಗಿರುವಂಥ ಒಂದು ಕ್ರಾಪ್ ಅಂತಂದರೆ ಬೆಳೆ ಆಗಿರೋದ್ರಿಂದ ಇವಾಗಲೂ ಕೂಡ ಬೆಳಿಬೋದು. ಇದಕ್ಕೆ 4ರಿಂದ 5 ಗಂಟೆಗಳ ಬಿಸಿಲು ಖಂಡಿತ ಬೇಕೇ ಬೇಕು. ಸಾಧ್ಯವಾದಷ್ಟು ಇದನ್ನು ಏನು ಮಾಡಿ, ಹೆಚ್ಚು 3ರಿಂದ 4 ಗಂಟೆಗಳ ಬಿಸಿಲು ಬರುವಂಥ ಅಥವಾ ಬ್ರೈಟ್ ಲೈಟ್, ಇವಾಗ ಮಳೆ ಇದೆ, ಬಿಸಿಲಿಲ್ಲ, ಹಾಗಾಗಿ ಚೆನ್ನಾಗಿ ಬೆಳಕು ಬರುವಂಥ ಜಾಗದಲ್ಲಿ ಇರಿ. ಆದರೆ ಕಂಟಿನ್ಯೂಸ್ ಆಗಿ ಅದರ ಮೇಲೆ ಮಳೆ ಬೀಳೋದಕ್ಕೆ ಕೊಡಬೇಡಿ. ಇಲ್ಲ ಅಂತಂದರೆ ಏನಾಗುತ್ತೆ, ಕೆಲವೊಮ್ಮೆ ಕೊಳೆತು ಹೋಗುವಂಥ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಮೇಲಿನ ಮೇಲೆ ಯಾವುದೇ ಹೆಚ್ಚಿನ ಫರ್ಟಿಲೈಸರ್ ಹಾಕುವಂಥ ಅವಶ್ಯಕತೆ ಇಲ್ಲ. ತಿಂಗಳಲ್ಲಿ 1 ಮುಟ್ಟಿಗೆಯಷ್ಟು ನೀವು ಮೇಲ್ಗಡೆ ಕಂಪೋಸ್ಟನ್ನ ಸ್ಪ್ರಿಂಕಲ್ ಮಾಡಿದರೆ ಸಾಕು. ತುಂಬ ಚೆನ್ನಾಗಿ ಇದು ಬೆಳವಣಿಗೆ ನಿಮಗೆ ತೋರಿಸುತ್ತೆ. ಹಾರ್ವೆಸ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ನೋಡಿ, ನಾನು ಸಾಯಿಲ್ ಮಿಕ್ಸ್ಚರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಏನು ಮಾಡ್ತಿದ್ದೀನಿ ಅಂತಂದರೆ, ಆವಾಗಲೇ ತೋರಿಸಿದ್ನಲ್ಲ ಹಳದಿ ಬಣ್ಣದ ಒಂದು ಬುಟ್ಟಿಯಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇದು 6ರಿಂದ 7 ತಿಂಗಳಿಗೆ ನಿಮಗೆ ಹಾರ್ವೆಸ್ಟ್ ಸಿಗುತ್ತಲ್ಲ, ಆವಾಗ ಅದರ ಮೇಲ್ಗಡೆ ಏನು ಹಸಿರು ಎಲೆಗಳಿರುತ್ತಲ್ಲ ಅವೆಲ್ಲ ಒಣಗೋಗಿ ಹಳದಿ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಆವಾಗ ಈ ಬೆಳ್ಳುಳ್ಳಿ ಹಾರ್ವೆಸ್ಟಿಗೆ ಬಂದಿದೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಈ ಪಾಟಲ್ಲಿ ಚೆನ್ನಾಗಿ ಡ್ರೈನೇಜ್ ಹೋಲ್ಸನ್ನು ಮಾಡ್ಕೊಂಡಿದ್ದೀನಿ. ಜೊತೆಗೆ ಈ ಡ್ರೈನೇಜ್ ಹೋಲ್ ಕವರ್ ಆಗಬೇಕಲ್ವ, ಮಳೆ ಹಾಗೂ ನೀರು ಹಾಕಿದಾಗ ಮಣ್ಣು ಡ್ರೈನೇಜ್ ಹೋಲ್ನಿಂದ ಪಾಸ್ ಆಗಬಾರ್ದು. ಅದಕ್ಕೆ ತೆಳುವಾಗಿರುವಂಥ ಒಂದು ಲೇಯರ್ ಕಾರ್ಡ್ಬೋರ್ಡನ್ನು ಹಾಕ್ತಾಯಿದ್ದೀನಿ. ಇಲ್ಲ ಅಂತಂದರೆ ನೀವು ಕಲ್ಲಿರುತ್ತಲ್ಲ, ಮನೆ ಕಟ್ಟೋದಕ್ಕೆಲ್ಲ ಬಳಸ್ತೀವಿ, ಆ ರೀತಿ ಕಲ್ಲನ್ನು ಹಾಕ್ಬೋದು. ಇಲ್ಲ ಅಂತಂದರೆ ತೆಳುವಾಗಿರುವಂಥ ಒಂದು ಪೇಪರ್ ಹಾಕಿದ್ರೂ ಕೂಡ ನಡೆಯುತ್ತೆ. ಆದರೆ ಮಣ್ಣು ಹೋಗಬಾರ್ದು, ಎಕ್ಸೆಸ್ ವಾಟರ್ ಮಾತ್ರ ಡ್ರೈನ್ ಔಟ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ನಾನು ಒಂದು 30ರಿಂದ 40% ಮಣ್ಣನ್ನು ಇಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿ, ಯಾಕಂತಂದರೆ ಗಡ್ಡೆ ಇದೆಯಲ್ಲ ತುಂಬ ಆಳಕ್ಕೆ ಹೋಗಬಾರ್ದು, ಸ್ವಲ್ಪ ಮೇಲ್ಗಡೆನೇ ಇರಬೇಕು. ತುಂಬ ಆಳಕ್ಕೆ ಹೋಯಿತು ಅಂತಂದರೆ ಕೊಳೆಯುವಂಥ ಸಾಧ್ಯತೆ ಇರುತ್ತೆ. ಸೊ ಲೈಟಾಗಿ ಪ್ರೆಸ್ ಮಾಡಿ, ಹೆಚ್ಚಿಗೆ ಪ್ರೆಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರೆಸ್ ಮಾಡಿದ ನಂತರ ಇನ್ನೊಂದು ಚಮಚ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಯಾಕಂತಂದರೆ ಇದು ಒಂದು ರೀತಿ ರೂಟಿಂಗ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ. ಫಂಗಸ್ ಆಗಲ್ಲ, ಹಾಗೂ ಗಿಡದಲ್ಲಿ ಮಣ್ಣಿನಲ್ಲಿ ಏನಾದರೂ ಒಂದು ವೇಳೆ ಇನ್ಸೆಕ್ಟ್ಸ್ ಇದ್ದರೆ ಅಥವಾ ಫಂಗಸ್ ಇದ್ದರೆ ಅದು ಕೂಡ ಇದರಿಂದ ಹೊರಟೋಗುತ್ತೆ. ಹಾಗಾಗಿ ಆಪ್ಷನಲ್, ಇದು ಹಾಕಬೇಕು ಅಂತ ಏನಿಲ್ಲ. ಆಲ್ರೆಡಿ ನಾವು ಬೇವಿನ ಹಿಂಡಿಯನ್ನು ಹಾಕಿದ್ದೀನಿ. ಸೊ ಇದನ್ನು ಹಾಕಿದ ನಂತರ ನಾನಿಲ್ಲಿ ಇನ್ನೊಂದು 2 ಅಥವಾ 4 ಮುಷ್ಟಿಯಷ್ಟು ಮತ್ತೆ ಮಣ್ಣನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಇದು ಮೇಲ್ಗಡೆ ಇರುವಂಥ ಈ ಹಸಿರು ಎಲೆಗಳೆಲ್ಲ ಹಳದಿಯಾಗಿ ಒಣಗಿ ಬಾಡೋದ ನಂತರ ಏನಾಗುತ್ತೆ ಅಂತಂದರೆ ನಮಗೆ ಇದು ಸ್ವತಃ ಒಂದು ಇಂಡಿಕೇಷನನ್ನು ಕೊಡುತ್ತೆ, ಇದು ಹಾರ್ವೆಸ್ಟ್ಗೆ ರೆಡಿಯಾಗಿದೆ ಅಂತ. ನೀವೇನು ಮಾಡ್ಬೋದು, ಸ್ವಲ್ಪ ಮಣ್ಣನ್ನು ಆ ಗಡ್ಡೆಯನ್ನು ನಾವು ಹಾಕಿರ್ತೀವಲ್ಲ ಅದರಲ್ಲಿರುವಂಥ ಆ ಗಡ್ಡೆಯನ್ನು ಸ್ವಲ್ಪ ಸೈಡ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ಬೋದು, ಅದು ರೆಡಿಯಾಗಿದೆ ಅಲ್ವಾ ಅನ್ನೋದನ್ನು ನಾವು ನೋಡ್ಕೊಳ್ಬೋದು. ನೋಡಿ, ಮಣ್ಣನ್ನು ಫಿಲ್ ಮಾಡಿದ ತಕ್ಷಣ ಒಂದು ಯಾವುದಾದ್ರೂ ಒಂದು ಕಡ್ಡಿ ಅಥವಾ ಒಂದು ಪೆನ್ಸಿಲನ್ನು ತೊಗೊಳ್ಳಿ. ಮಣ್ಣಿನಲ್ಲಿ ಒಂದು ಅರ್ಧ ಇಂಚು ಅಥವಾ 1 ಇಂಚಿನಷ್ಟು ಹೋಲನ್ನು ಮಾಡ್ಕೊಳ್ಳಿ. ಈ ಪೆನ್ಸಿಲಿನ ಕಡ್ಡಿಯನ್ನು ಚುಚ್ಚಿ ಹೋಲ್ ಮಾಡ್ಕೊಳ್ಳಿ. ಇದರಿಂದ ನಮಗೆ ಬೆಳ್ಳುಳ್ಳಿ ಏನು ಗಡ್ಡೆ ಇರುತ್ತಲ್ಲ ಅದನ್ನು ಹಾಕೋದಕ್ಕೆ ಸಾಕಾಗುತ್ತೆ. ಆಮೇಲೆ ಪ್ರತಿ ಹೋಲ್ನ ಮಧ್ಯೆ ಒಂದು ಬೆಳ್ಳುಳ್ಳಿ ಗಡ್ಡೆ, 3 ದೊಡ್ಡ ಬೆಳ್ಳುಳ್ಳಿ ಗಡ್ಡೆ ಇರುತ್ತಲ್ಲ ಅದನ್ನು ಇಟ್ಟಾಗ ಎಷ್ಟು ಜಾಗ ಇರುತ್ತೋ ಅಷ್ಟು ಗ್ಯಾಪಲ್ಲಿ ಇರಬೇಕು. ಆ ಪ್ರತಿಯೊಂದು ಹೋಲಿನಿದೆಯಲ್ಲ ಆ ಬೆಳ್ಳುಳ್ಳಿ ಗಡ್ಡೆಯ ಗಾತ್ರದಷ್ಟು ಗ್ಯಾಪ್ ಇರಬೇಕು. ಒಂದು 3 ಬೆರಳಷ್ಟು ಗ್ಯಾಪ್ ಇಡಿ. ಇದರಿಂದ ಆ ಬೆಳ್ಳುಳ್ಳಿ ಏನಾಗುತ್ತೆ, ಬೆಳೀತಾ ಹೋದಾಗೆ ಅದಕ್ಕೆ ಜಾಗ ಬೇಕಾಗುತ್ತೆ. ತುಂಬ ಹತ್ತತ್ರ ಬೆಳೆದ್ರೆ ಏನಾಗುತ್ತೆ ಅಂತಂದರೆ ಬೆಳ್ಳುಳ್ಳಿ ಗಡ್ಡೆಗಳು ನಮಗೆ ಚಿಕ್ಕದಾಗಿ ಹಾರ್ವೆಸ್ಟ್ ಸಿಗುತ್ತೆ. ಹಾಗಾಗಿ ನೋಡಿ, ಎಲ್ಲಿವರೆಗೂ ಆ ಮೊಳಕೆ ಇದೆಯೋ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆನೇ ನಾವೇನು ಮಾಡಬೇಕು, ಇದನ್ನು ಮಣ್ಣಿನಲ್ಲಿ ಹಾಕಬೇಕು. ಹೆಚ್ಚಿಗೆ ಆಳದಲ್ಲಿ ಹಾಕೋಕ್ಕೆ ಹೋಗಬೇಡಿ, ಕೊಳೆಯುವಂಥ ಸಾಧ್ಯತೆ ಇರುತ್ತೆ. ಸೊ ಏನು ಮಾಡಿ, ಎಲ್ಲಿಂದ ಆ ಮೊಳಕೆ ಒಡೆದಿದೆಯಲ್ಲ ಅಲ್ಲಿವರೆಗೂ ನೀವೇನು ಮಾಡಬೇಕು, ಬೇರುಗಳು ಕೆಳಗಡೆ ಇರಬೇಕು, ಹಸಿರು ಭಾಗ ಮೇಲ್ಗಡೆ ಇರಬೇಕು. ಈ ರೀತಿ ಮಣ್ಣಿನಲ್ಲಿ ನೀವು ಇನ್ಸರ್ಟ್ ಮಾಡಿ. ಮಣ್ಣಿನಲ್ಲಿ ಆಲ್ರೆಡಿ ಇವಾಗ ತೇವಾಂಶ ಇದೆ, ಸ್ವಲ್ಪ ತೇವಾಂಶ ಇದೆ, 10ರಿಂದ 20% ತೇವಾಂಶ ಇದೆ, ಅಷ್ಟೊಂದೇನಿಲ್ಲ. ಹಾಗಾಗಿ ನಾನಿಲ್ಲಿ ಹೆಚ್ಚಿಗೆ ಆಳದಲ್ಲಿ ಹಾಕ್ತಾ ಇಲ್ಲ, ಜೊತೆಗೆ ಹೆಚ್ಚು ನೀರು ಕೂಡ ಹಾಕುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇದು ನಾನು ಆವಾಗಲೇ ಹೇಳಿರೋ ರೀತಿ ತೇವಾಂಶ ಇರುವಂಥ ಒಂದು ಗಡ್ಡೆ,
ಬೆಳ್ಳುಳ್ಳಿ ಗಡ್ಡೆ. ನೋಡಿ ಇಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬೆಳಿಬೋದು. ಇವಾಗ ಮೊಳಕೆ ಬರದೇ ಇದ್ದರೂ ಡೈರೆಕ್ಟಾಗಿ ನಾವು ಬೆಳಿಬೋದಾ ಅಂತ ಕೇಳ್ಬೋದು. ಹಾಗೆ ಕೂಡ ಬೆಳಿಬೋದು. 1 ದಿನ ಅಥವಾ 2 ದಿನ ಏನು ಮಾಡಿ ಫ್ರಿಜ್ಜಲ್ಲಿಡಿ. ಆ ಬೆಳ್ಳುಳ್ಳಿ ಗಡ್ಡೆ ಇರುತ್ತಲ್ಲ ಅದನ್ನು ಫ್ರಿಜ್ಜಲ್ಲಿಡಿ. ಆವಾಗ ಅದು ಸಾಫ್ಟ್ ಆಗುತ್ತೆ, ಬೇಗ ಮೊಳಕೆ ಹೊಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಆ ಬೆಳ್ಳುಳ್ಳಿ ಗಡ್ಡೆಯನ್ನು ಏನು ಮಾಡಿ ಸ್ವಲ್ಪ ಕೆಳಗಡೆ ಏನು ಬೇರು ಬರುವಂಥ ಭಾಗ ಇರುತ್ತಲ್ಲ ಅದನ್ನು ಜಸ್ಟ್ ನೀರಲ್ಲಿ, ನಿಮ್ಮ ಹತ್ರ ಸೀವಿಡ್ ಲಿಕ್ವಿಡ್ ಇಲ್ಲ ಅಂತಂದರೆ ಸ್ವಲ್ಪ ಒಂದು ಅರ್ಧ ಚಮಚ ಅಲೋವೆರಾ ಜೆಲ್, ಲಿಕ್ವಿಡ್ ಜೆಲ್ ಅಥವಾ ದಾಲ್ಚಿನ್ನಿ ನೀರು ನೆನೆಸಿರುವಂಥ ನೀರನ್ನು ಏನು ಮಾಡಿ 1-2 ಚಮಚ ಹಾಕಿ ನಾರ್ಮಲ್ ನೀರಿನಲ್ಲಿ ನೆನೆಯೋದಕ್ಕಿಟ್ಟರೂ ಕೂಡ ಅದರಲ್ಲೂ ಕೂಡ ನಿಮಗೆ ಬೇಗ ಬೇರು ಬರುವಂಥ ಮೊಳಕೆ ಬರುವಂಥ ಸಾಧ್ಯತೆ ಇರುತ್ತೆ. ನೋಡಿ ನಾನು ಇದರಲ್ಲಿ ಒಂದು 10-12 ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಬೆಳೆಸ್ತಾ ಇದ್ದೀನಿ. ಉಳಿದಿರುವಂಥದ್ದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಮೇಲೆ ಟೆರೆಸ್ ಮೇಲೆ ಏನು ಬೇರೆ ಗಿಡಗಳಿದೆಯಲ್ಲ ಅದರಲ್ಲಿ ಹಾಕ್ತೀನಿ. ಸುಮಾರು ಗಿಡಗಳು ಇದರಿಂದ ನನಗೆ ರೆಡಿಯಾಗಿ ಸಿಕ್ಕಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳಿಬೋದು. ಇಲ್ಲ ಅಂತಂದರೆ ನೀವು ಕೇವಲ ಸೂಪ್ಸ್ಗೆ ಹಾಗೂ ಇವಾಗ ಗೋಬಿ ಮಂಚೂರಿ ಎಲ್ಲ ಮನೆಯಲ್ಲಿ ಮಾಡ್ತೀವಲ್ಲ ಆವಾಗ ನಮಗೆ ಸ್ಪ್ರಿಂಗ್ ಆನಿಯನ್ ಹೇಗೆ ಬೇಕೋ ಹಾಗೆ ಇದನ್ನು ಕೂಡ ನಾವೇನು ಮಾಡ್ಬೋದು, ಕೇವಲ ಲೀಫಿ ಗ್ರೀನ್ಸ್ಗೋಸ್ಕರ ಕೂಡ ಬೆಳಿಬೋದು. ಅದರಲ್ಲಿ ಹಾಕೋದ್ರಿಂದ ಅದರ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಜೊತೆಗೆ ಔಷಧೀಯ ಗಿಡವಾಗಿ ಬೆಳಿಬೋದು. ಬೇರೆ ಗಿಡಗಳಲ್ಲಿ ಕೀಟಗಳು ಬರಬಾರ್ದು ಅಂತ ಕೂಡ ಬೆಳಿಬೋದು. ಇದರಿಂದ ನಮಗೆ ಯಾವುದೇ ರೀತಿಯ ಹಾನಿ ಇಲ್ಲ. ಮಣ್ಣಿನಲ್ಲಿ ಸಲ್ಫರ್ ಹಾಗೂ ಫಾಸ್ಫರಸ್ ಫಿಕ್ಸ್ ಆಗುತ್ತೆ. ಮಣ್ಣು ಆರೋಗ್ಯಕರವಾಗಿ ಉಳ್ಕೊಳ್ಳೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ನೀವು ಯಾವ ಕಾರಣಕ್ಕೆ ಬಳಸ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ಮಾತ್ರ ಇಲ್ಲಿ ನಿಮಗೆ ಒಂದು ಮನೆಯಲ್ಲಿ ಬೆಳ್ಳುಳ್ಳಿಯನ್ನು ಈಸಿಯಾಗಿ ಹೇಗೆ ಬೆಳ್ಕೊಳ್ಬೇಕು ಅನ್ನೋವಂಥ ಒಂದು ತಿಳಿಸ್ಬೇಕು ಅನ್ನೋವಂಥ ಉದ್ದೇಶ ಮಾತ್ರ. ನೋಡಿ ಮೇಲ್ಗಡೆಯಿಂದ ಸ್ವಲ್ಪ ಮಣ್ಣನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇದ್ರ ಮೇಲೆ ನಾವು ನೀರು ಹಾಕಿದಾಗ ಮಣ್ಣು ಸ್ವಲ್ಪ ಮತ್ತೆ ಕಂಪ್ರೆಸ್ ಆಗಿ ಕೆಳಗಡೆ ಹೋಗುತ್ತಲ್ಲ, ಹಾಗಾಗಿ ಸ್ವಲ್ಪ ಏನು ಮಾಡಿ ಬೆಳ್ಳುಳ್ಳಿ ಗಡ್ಡೆ ಸುತ್ತಲೂ ಮಣ್ಣನ್ನು ಪ್ರೆಸ್ ಮಾಡಿ ಇದರಿಂದ ಅದು ಗಟ್ಟಿಯಾಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಹೆಚ್ಚಿಗೆ ನೀರು ಹಾಕೋಕ್ಕೆ ಹೋಗಬೇಡಿ. ಬ್ರೈಟ್ ಲೈಟಲ್ಲಿ ಗಿಡವನ್ನು ಇಡಿ. ಯಾವಾಗ ಸ್ವಲ್ಪ ಮಣ್ಣು ಒಣಗಿದೆ ಅಂತ ಅನಿಸುತ್ತೋ ಆವಾಗ ನೀವೇನು ಮಾಡಿ ಇದರಲ್ಲಿ ಮತ್ತೆ ನೀರನ್ನು ಹಾಕ್ಬೋದು. ನಾನಿಲ್ಲಿ ಕೇವಲ ಒಂದು ಮಗ್ನಲ್ಲಿ ಒಂದು ಸಣ್ಣ ಗ್ಲಾಸಷ್ಟು ನೀರನ್ನು ಕೇವಲ ಚಿಮುಕಿಸ್ತಾ ಇದ್ದೀನಿ ಅಷ್ಟೇ, ಹೆಚ್ಚಿಗೆ ಏನು ಹಾಕ್ತಾ ಇಲ್ಲ. ಮತ್ತೇನಾದರೂ ಇದ್ರ ಬಗ್ಗೆ ಕ್ವಶನ್ಸ್ ಇದ್ದರೆ ಕಮೆಂಟ್ನಲ್ಲಿ ಹಾಕಿಸಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್. ಬೆಳ್ಳುಳ್ಳಿ ಬೆಳೆಸೋದು ಹಾಗೂ ಅದರ ಕೇರ್ ಬಗ್ಗೆ ನಾನು ಆಲ್ಮೋಸ್ಟ್ ಎಲ್ಲ ವಿಷಯವನ್ನು ಕವರ್ ಮಾಡಿದ್ದೀನಿ ಅಂದ್ಕೊಳ್ತಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಯಾವ ಗಿಡವನ್ನು ಬೆಳೆಸಬೇಕು, ನಿಮಗೆ ಅದರ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದರ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ವೆಜಿಟೇಬಲ್ ಗಾರ್ಡನಿಂಗ್ ಕೂಡ ಆದಷ್ಟು ಬೇಗ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಸಕ್ತಿ ನನಗೆ ಪ್ರೋತ್ಸಾಹ ಕೊಡಲಿ ಅಂತ ಹೇಳ್ತಾ ಬಾಯ್.